ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಪ್ರೆಸಿಡೆಂಟ್ ಅಸದುದ್ದೀನ್ ಓವೈಸಿ ಅವರ ಮೇಲಿರುವ ಆರೋಪವೆಂದರೆ ಇವರು ಡಬಲ್ ಗೇಮ್ ಆಡುತ್ತಾರೆ ಎಂಬುದು. ಈ ಮಾತಂತೂ ನಿಜ. ನೀವು ನರೇಂದ್ರ ಮೋದಿಯವರ ಬಹಳ ದೊಡ್ಡ ಕ್ರಿಟಿಕ್. ಪಾರ್ಲಿಮೆಂಟಿನ ಒಳಗೆ ಮತ್ತೆ ಪಾರ್ಲಿಮೆಂಟಿನ ಹೊರಗೆ ನಿಮ್ಮ ಭಾಷಣಗಳಲ್ಲಿ ಇದು ಬಹಳನೇ ಕೇಳುತ್ತೆ. ಆದ್ರೆ ನರೇಂದ್ರ ಮೋದಿಯವರನ್ನ ವಿರೋಧ ಮಾಡುವಂತ ಬಾಕಿ ನಾಯಕರೇನಿದ್ದಾರೆ ಅವರು ಇದನ್ನ ಒಪ್ಪೋದಿಲ್ಲ. ತೆಲಂಗಾಣಕ್ಕೆ ರಾಹುಲ್ ಗಾಂಧಿ ಹೋದಾಗ ಅವರು ಹೇಳ್ತಾರೆ ಮೋದಿಗೆ ಇಬ್ರು ಸ್ನೇಹಿತರಿದ್ದಾರೆ, ಓವೈಸಿ ಮತ್ತೆ ಕೆಸಿಆರ್. ನೋಡಿ, ನನ್ನ ಪ್ರಕಾರ ಏನಂದ್ರೆ ಮೋದಿಯವ್ರಿಗೆ ತುಂಬ ಹತ್ರ ಅಂದ್ರೆ ಅದು ರಾಹುಲ್ ಗಾಂಧಿ. ನಾನಿದನ್ನು ಹೇಳಿದ್ದೆ. ಓವೈಸಿ ಎಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲಿ ಇರಲಿಲ್ಲ, ಓವೈಸಿ ಛತ್ತೀಸ್ಗಢದಲ್ಲಿ ಇರಲಿಲ್ಲ. ಮತ್ತೆ ಹೇಗಿದ್ದ ಅಲ್ಲಿ? ನೀವೇನು ಬಂದಲ್ಲಿ ಗೆಲ್ಸಿದ್ರಾ ಮೋದಿಯವರು? ನೋಡಿ ಸರ್, ಒಂದು ಕೆಲಸ ಮಾಡಿ, ನೀವೊಂದು ಪ್ರೋಗ್ರಾಮ್ ಮಾಡಿ, ನೀವು ಇಲ್ಲೇ ಕೂರಿಸಿರಿ. ಮತ್ತೆ ಮುಂದಿನ ಕಟಕಟೆಯಲ್ಲಿ ನನ್ನ ವಿರೋಧ ಪಾರ್ಟಿಯವ್ರು ಏನಿರ್ತಾರೆ ಅವ್ರನ್ನ ಕೂರಿಸಿ. ನಾನು ನಿಮ್ಗೆ ಹೇಳ್ತೀನಿ, ನನ್ನ ಮುಂದೆ 10 ನಿಮಿಷ ಯಾರೂ ಕೂತ್ಕೊಳ್ಳಲ್ಲ. ಅಲ್ಲಿ 306 ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ. ನಾವು ಹೋರಾಡೋದು ಕೇವಲ 3 ಲೋಕಸಭೆ ಸೀಟ್ಗೆ. ಹೈದರಾಬಾದ್ನ ಜನತೆಗೆ ಸಲಾಂ ಬಿಜೆಪಿನ ಸೋಲ್ಸಿದ್ರು. ಔರಂಗಾಬಾದ್ನಲ್ಲಿ 21 ವರ್ಷದ ಶಿವಸೇನಾ ಎಂಪಿಯನ್ನ ಸೋಲ್ಸಿ ಔರಂಗಾಬಾದ್ನ ಜನತೆ ಇಂತಿಯಾಜ್ ಜಲೀಲ್ನ ಅವ್ರ ಎಂಪಿಯಾಗಿ ಮಾಡ್ಕೊಂಡ್ರು. ಕಿಶನ್ಗಂಜಲ್ಲಿ ಹೋರಾಡ್ತೀವಿ. ಕಿಶನ್ಗಂಜಲ್ಲಿ ನಮ್ಗೆ 3 ಲಕ್ಷ ವೋಟ್ ಸಿಗುತ್ತೆ. ಕಾಂಗ್ರೆಸ್ಗೆ ಹೆಚ್ಚು ಕಮ್ಮಿ 3.5 ಲಕ್ಷ ವೋಟ್ ಸಿಗುತ್ತೆ. ಆದ್ರೆ ಒಂದೇ ಸೀಟ್ನ ಗೆಲ್ತಾರೆ ಅಲ್ಲಿ, ಗೊತ್ತಾ ನಿಮ್ಗೆ? ಸರಿ, ನಮ್ದು 3 ಆಯ್ತು. ಮೋದಿಯವರು 306 ಹೇಗಿದ್ರು? ಇದಕ್ಕೆ ಉತ್ತರ ಕೊಡ್ತಾರಾ? ಉತ್ತರ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬ ಲೀಡರ್ ಮೇಲೆ ಇಡಿ ಕೇಸಿದೆ, ಸಿಬಿಐ ಕೇಸಿದೆ. ಆದ್ರೆ ಓವೈಸಿ ಸಾಹೇಬ್ರ ಮನೆಗೆ ಇವತ್ತಿನವರೆಗೂ ಯಾರೂ ಹೋಗಿಲ್ಲ. ನೋಡಿ, ನನ್ನ ದೇಹದಲ್ಲಿ ತುಂಬಾನೇ ಗಾಯಗಳಾಗಿವೆ. ಆದ್ರೆ ನನ್ನ ಉದ್ದೇಶ ಅದಲ್ಲ ನನಗೆ ಇಲ್ಲಿ ಪೆಟ್ಟಾಗಿದೆ, ಇಲ್ಲಿ ಹೊಡೆದಿದ್ದಾರೆ, ಇಲ್ಲಿ ಗಾಯ ಆಗಿದೆ ಅಂತ ಹೇಳೋದಕ್ಕೆ. ತುಂಬಾ ಪೆಟ್ಟಾಗಿದೆ. ನಿಮ್ಗೇನನ್ಸುತ್ತೆ? ನನಗೆ ಪೆಟ್ಟಾಗಿದ ತಕ್ಷಣ ನಾನು ಅಳ್ಕೊಂಡು ಅಯ್ಯೋ ನಾನು ಸೋತ್ಬಿಟ್ಟೆ, ನಾನು ಬರ್ಬಾದೋಗ್ಬಿಟ್ಟೆ, ನಾನು ಹಾಗಾಗ್ಬಿಟ್ಟೆ ಅಂತ ಹೇಳ್ತೀನಾ? ಆಗತ್ತೆ. ಯಾವ ದಿನ ನಾನು ಅಧಿಕಾರಕ್ಕೆ ಬರ್ತೀನೋ ಯಾರು ಗೊತ್ತು, ಇಡಿ ನನ್ನ ಹತ್ರ ಬರ್ಬೋದು. ಮಿನಿಸ್ಟರ್ ಆಗಿ ನಾನು ಕೆಟ್ಟ ಕೆಲಸ ಮಾಡಿದ್ರೆ ಖಂಡಿತ ಬಂದೇ ಬರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರೀತಿಯ ಅಂಗಡಿಯ ಬಾಗ್ಲು ಏನಿದೆ ಅದು ಓವೈಸಿ ಅವರಿಗೆ ಮುಚ್ಚಿದೆ ಅಂತ. ಅಲ್ಲ ಸರ್, ನೋಡಿ, ಇದು ತುಂಬಾ ಒಳ್ಳೇದು. ನಾನ್ ಹೇಳೋದೇನು ಅಂತಂದ್ರೆ, ಅದ್ ಯಾವ ಅಂಗಡಿ ಬಾಗ್ಲಾಗಿರ್ಲಿ ಅದು ಶಾಶ್ವತವಾಗಿ ಮುಚ್ಚಿರ್ಲಿ. ಬಡವ್ರ ಮನೆ ಬಾಗ್ಲು ಏನಿದೆಯೋ ಅದು ನನಗೋಸ್ಕರ ತೆರೆದಿದೆ. ಯಾರ ಮನ್ಸು ಒಳ್ಳೇದಿದೆಯೋ ಅವ್ರ ಮನೆ ಬಾಗ್ಲ ತೆರೆದಿದೆ. ಅಲ್ಲ, ಜನರ ಮನ್ಸಲ್ಲೇ ನಾವಿರುವಾಗ ಇವ್ರ ಅಂಗಡಿ ಬಾಗ್ಲು ಇಟ್ಕೊಂಡು ನಾವೇನ್ ಮಾಡ್ಬೇಕು? ನೋಡಿ, ಇದರ ಪರಿಣಾಮ ಏನು ಅಂತಂದ್ರೆ, ಮೋದಿ ವಿರುದ್ಧ ರಚನೆಯಾಗಿರುವಂತ ಮೈತ್ರಿಕೂಟದಲ್ಲಿ ನಿಮಗೆ ಆ ಮೈತ್ರಿಕೂಟದಲ್ಲಿ ಸ್ಥಾನ ಇಲ್ಲ. ನೋಡಿ, ಮೊದ್ಲೇ ಎಲ್ಲ ಇದು ಆಗೋಗಿತ್ತು. ಅಂದ್ರೆ ಆದೇಶ ಆಗೋಗಿತ್ತು. ಆದೇಶ ಯಾವ ರೀತಿ ಇತ್ತು ಅಂದ್ರೆ, ಓವೈಸಿಗೆ ಇಲ್ಲಿ ಅಲೋ ಇಲ್ಲ ಅಂತ. ಇದೊಂದು ಎಲೀಟ್ ಕ್ಲಬ್, ಭಾರತದ ಸೆಕ್ಯುಲರ್ ಚೌಧರಿ ಅವ್ರದು. ಅಲ್ಲ, ನಾನೇನ್ ಮಾಡ್ಲಿ? ನಾನಂತೂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು. ಅಲ್ಲೋಗಿ ನಾನೇನ್ ಮಾಡ್ಲಿ? ಸೊ ನಾನ್ ಜೀವನದಲ್ಲಿ ಏನ್ ಕಲ್ತಿದ್ದು ಅಂದ್ರೆ, ನಾವು ಬಾಗ್ಲು ಹೊಡೆದು ಒಳಗೋಗ್ಬೇಕು ಅಂತ. ಮೈದಾನ ಇರೋದೇ ಅದೇ ರೀತಿ. ಹೋಗೋಣ. ಅವ್ರು ಕರ್ದಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ? ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, UPA ಸರ್ಕಾರದಲ್ಲಿ 2004ರಿಂದ 2012ರವರೆಗೂ ಚೆನ್ನಾಗೇ ಇದ್ವಿ. ಯಾವಾಗ ಕಮ್ಯುನಿಸ್ಟ್ ಪಾರ್ಟಿ ಬಿಟ್ಟು ಹೋಯ್ತೋ, ಕಮ್ಯುನಿಸ್ಟ್ ಪಾರ್ಟಿ ಅಡ್ವಾಣಿಯವ್ರ ಜೊತೆ ಸೇರ್ಕೊಂಡು ಮನಮೋಹನ್ ಸಿಂಗ್ ವಿರುದ್ಧ ವೋಟ್ ಮಾಡಿದಾಗ ಅಸದುದ್ದೀನ್ ಓವೈಸಿ ಮನಮೋಹನ್ ಸಿಂಗ್ಗೋಸ್ಕರ ವೋಟ್ ಮಾಡಿದ್ರು. ಪಾಪ ಎಲ್ರಿಗೂ ನಾನು ಅವಾಗ ಒಳ್ಳೆಯವನಾಗೇ ಇದ್ದೆ. ಈಗ ನೋಡಿ, ಇದಕ್ಕಿದ್ದಂಗೆ ಎಷ್ಟು ಬದಲಾಗಿದೆ ಅಂತ. ನೋಡಿ, ಒಂದ್ ಕಾಲದಲ್ಲಿ ನೀವೇ ಹೇಳ್ತಾ ಇದ್ರಿ ನೀವು ಎಲ್ರ ಲೈಲಾ ಅಂತ. ಆದ್ರೆ ಇಂಥ ಲೈಲಾಗೆ ಇವತ್ತು ಯಾವ ಮಜನು ಕೂಡ ಇಲ್ಲ. ಸೊ ಇದ್ರ ಅರ್ಥ ಏನು ಅಂದ್ರೆ, ಲೈಲಾ ಮಜ್ನು ಅವರ ಕತೆ ನಿಜವಾದ್ದು ಅಂತ. ಜೊತೆಗೆ ಇದು ಹೆಚ್ಚು ಕಮ್ಮಿ 1400 ವರ್ಷ ಹಿಂದಿನ ಕತೆ. ಆದ್ರೆ ಇವತ್ತು ಕೂಡ ಜನರು ಲೈಲಾ ನೆನ್ಸ್ಕೋತಾರೆ. ನಾಳೆನೂ ಲೈಲಾ ನೆನ್ಸ್ಕೋತಾರೆ. ಯಾಕಂದ್ರೆ ಮಜ್ನು ನಂಗೆ ಜಾಸ್ತಿ ಜನ ಇದ್ದಾರೆ. ನನಗದ್ರಿಂದ ಏನೂ ಬೇಜಾರಿಲ್ಲ. ನೋಡಿ, ಏನು ಅಂತ ನಿಮ್ಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ನೋಡಿ, ನಿಮ್ಮ ಕಾರ್ಯಕ್ರಮ ಆಪ್ಕಿ ಅದಾಲತ್ ಯಾರ ಹೆಸರಿಂದ ನೆನಪು ಮಾಡ್ಕೋತಾರೆ? ರಜತ್ ಅವರೇ ನಿಮ್ಮ ಹೆಸರಿಂದ ನೆನಪು ಮಾಡ್ಕೋತಾರೆ. ಬೇರೆ ಯಾರಾದ್ರೂ ಕಾಪಿ ಮಾಡಿದ್ರು ಏನೇ ಮಾಡಿದ್ರು ಒರಿಜಿನಲ್ ನೀವೇ ತಾನೆ. ಅದೇ ರೀತಿ ಲೈಲಾನು ಒರಿಜಿನಲ್ ನೆನಪು ಮಾಡ್ಕೋತಾರೆ. ಅದ್ರಲ್ಲೇನಿದೆ? ನೋಡಿ, ಯುಪಿಯಿಂದ ನನಗೆ ಕೆಲವೊಂದು ಅಂಕಿಅಂಶ ಕಳಿಸಿದ್ದಾರೆ. ಕೆಲವೊಂದು ಸೀಟ್ ಇದೆ ಬಿಜಿನೋರ್ದು, ಸುಲ್ತಾನ್ಪುರ್ದು ಮತ್ತೆ ಫಿರೋಜಾಬಾದ್ದು. ಅಲ್ಲಿ ಸಮಾಜವಾದಿ ಪಾರ್ಟಿ ಮತ್ತೆ IRALD ಜೊತೆಯಾಗಿ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಅವರು ಯಾಕೆ ಸೋತ್ರು ಅಂದ್ರೆ, ಅಲ್ಲಿ ನಿಂತಿದ್ದು ನಿಮ್ಮ ಕ್ಯಾಂಡಿಡೇಟ್ಸ್. UPನಲ್ಲಿ 400 ಸೀಟ್ಗಳಿವೆ. ಕಾಂಗ್ರೆಸ್ ಹೋರಾಡಿದ್ದು 400ಕ್ಕೆ, ಗೆದ್ದಿದ್ದು 2. ಆದ್ರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಆರೋಪ ಮಾಡೋದಿಲ್ಲ. ಅಕ್ಕ ಅವರು ಹೋರಾಡಿದ್ದು 400ಕ್ಕೆ, ಗೆದ್ದಿದ್ದು 1. ಯಾರು ಏನು ಮಾತಾಡಲ್ಲ. ಓವೈಸಿ ಹೋರಾಡಿದ್ದು ಬಾಬು ಸಿಂಗ್ ಕುಶ್ವಾಹಾ ಅವ್ರ ಜೊತೆ ಅಲಯನ್ಸ್ ಅಲ್ಲಿ 100 ಸೀಟಿಗೆ ಹೋರಾಡಿದ್ವಿ, 1 ಗೆಲ್ಲಿಲ್ಲ. ಆದ್ರೆ 400 ಸೀಟ್ಗಳಲ್ಲಿ 2 ಮತ್ತೆ 1 ಯಾರು ಗೆದ್ರು ಅವ್ರ ಬಗ್ಗೆ ಯಾರು ಏನೂ ಮಾತಾಡಲ್ಲ.
ಸರಿ, ಅಖಿಲೇಶ್ ಯಾದವ್ ಅವರು 2014ರ ಚುನಾವಣೆ ಸೋತ್ರು. ಪಾರ್ಲಿಮೆಂಟ್ದು 2017ರ ಅಸೆಂಬ್ಲಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋತ್ರು. 2019ರ ವಿಧಾನಸಭೆಯಲ್ಲೂ ಸೋತ್ರು. 2022ರ ವಿಧಾನಸಭೆಯಲ್ಲೂ ಸೋತ್ರು. 4 ಸಲ ಎಲೆಕ್ಷನಲ್ಲಿ ಸೋತಿದ್ರು ಕೂಡ ಈಗ್ಲೂ ಕೂಡ ಜನ ಹೇಳೋದೇನಂದ್ರೆ, ಬಾ ನಿಮ್ಗೆ ಸ್ವಾಗತ ಮಾಡ್ತೀವಿ, ನೀನ್ ಬಂದ್ ನಮ್ ಬಲಿ ತಗೊಂಡೋಗ್ಬಿಡು, ನಮ್ ಬಲಿ ತಗೊಂಡೋಗು, ಆದ್ರೆ ನಿನ್ನ ಸ್ಟೇಜ್ ಹತ್ತೋಗ್ ಬಿಡಲ್ಲ. ಮೌಲಾನಾ ಅರ್ಷದ್ ಮದನಿ ಅಂತವ್ರು ಅವ್ರು ಹೇಳ್ತಾರೆ, ಓವೈಸಿ ಅಂತವ್ರು ಇರೋದ್ರಿಂದ ಎಲೆಕ್ಷನ್ಗಳು ಪೋಲರೈಸ್ ಆಗುತ್ತೆ, ಮತ್ತೆ ಇದರಿಂದ ಮೋದಿಗೆ ಲಾಭ ಆಗುತ್ತೆ. ನೋಡಿ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಈ ವಿಷಯನ ನಿಮ್ಮ ಹತ್ರ ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಹತ್ರ ಹೈದರಾಬಾದಲ್ಲಿ UP ಎಲೆಕ್ಷನ್ಗೂ ಮುಂಚೆ ಇಬ್ರು ಮಫ್ತಿ ವೇಷದಲ್ಲಿ ಬಂದಿದ್ರು. ನಾನು ಪಬ್ಲಿಕಲ್ಲಿ ಯಾವತ್ತೂ ಹೇಳಿರ್ಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ಹೇಳಬೇಕಾಗಿದೆ. ಇಬ್ರು ಮಫ್ತಿಗಳು ಬಂದ್ರು, ಹೇಳಿದ್ರು, ದೊಡ್ಡ ಮೌಲಾನವರ ಸಂದೇಶನ ನಿಮಗೆ ತಂದಿದ್ದೀವಿ. ಅವರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಎಲೆಕ್ಷನ್ ಸಮುದ್ರದಿಂದ ದಡ ಸೇರ್ಕೊಂಬಿಡಿ ಅಂತ. ಆಗ ನಾನು ಹೇಳ್ದೆ, ನೋಡ್ರಪ್ಪ, ನಾನು ಮಧ್ಯ ಸಮುದ್ರದಲ್ಲಿ ಕಷ್ಟಪಟ್ಟು ಈಜ್ತಾ ಇದ್ದೀನಿ, ಈಗ ನಾನು ದಡದ ಹತ್ರ ಹೋಗಿ ಸೇರಕ್ಕಾಗಲ್ಲ, ಏನ್ ಮಾಡ್ಬೇಕು ಹೇಳಿ ಎಂದೆ. ಒಂದ್ ಕೆಲ್ಸ ಮಾಡಿ, ಸಮಾಜವಾದಿ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರು. ನಾನು ಮಾಡ್ತೀನಿ ಅಂತಂದೆ. ಸರಿ, ನನ್ನ ಅವ್ರು ಅಲೈನ್ಸ್ ಮಾಡಿ ಅಂತ ಹೇಳ್ದೆ. ಎಷ್ಟು ಸೀಟ್ ಬೇಕು ಅಂದ್ರು. ನನಗೆ 10 ಸೀಟ್ ಬೇಕು ಅಂತಂದೆ. ಮತ್ತೆ ಆ 10 ಸೀಟ್ಗಳಲ್ಲಿ ಸಮಾಜವಾದಿ ಪಾರ್ಟಿಯ MLAಗಳು ಇರಬಾರ್ದು ಅಂತಾನೂ ಹೇಳ್ದೆ. ಇದನ್ ಹೇಳಿದ ತಕ್ಷಣ ಇಬ್ರು ಮಫ್ತಿಗಳು ತುಂಬಾ ಖುಷಿಯಾಗ್ಬಿಟ್ರು. ಅರೆ ವಾಹ್, ಅಲ್ಲ ಚೆನ್ನಾಗಿಟ್ಟಿರ್ಲಿ, ಅಲ್ಲನ ಆಶೀರ್ವಾದ ನಿಮ್ಮೇಲಿರ್ಲಿ ಅಂತ ಹೇಳಿದ್ರು. ಅಲ್ಲ ಚೆನ್ನಾಗಿಟ್ಟಿರ್ತಾನೆ, ನೀವು ಮಾತು ಕೊಟ್ಟಿದ್ರಾ, ಹೋಗಿ ಮಾಡ್ಕೊಂಬನ್ನಿ ಎಂದೆ. ಹೋದ್ರು. ಅಲ್ಲಿಗೆ ಹೋದ್ಮೇಲೆ ನಮ್ಮ ನಾಯಕರು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತೀವಿ ಅಂದ್ರು. ಸರಿ, ಪ್ರಯತ್ನ ಪಡಿ ಅಂದೆ. ಆ ಪ್ರಯತ್ನ ಇಲ್ಲಿವರೆಗೂ ನಡೀತಾನೆ ಇದೆ. ಅಲ್ಲ, ನಾನ್ ರೆಡಿಯಾಗೇ ಇದ್ದೆ. ಬಿಹಾರದ ಎಲೆಕ್ಷನ್ನಲ್ಲಿ ನಾನು RJDಯ ಇಬ್ಬರು ರಾಜ್ಯಸಭಾ MPಗಳನ್ನ ಹಳೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಇಬ್ರನ್ನೂ ಹೋಗಿ ಭೇಟಿಯಾಗಿದ್ದೆ. ನೋಡಿ ಸರ್, ಲೋಕಸಭೆ ಎಲೆಕ್ಷನ್ನಲ್ಲಿ ನಮಗೆ 3 ಲಕ್ಷ ವೋಟ್ ಸಿಕ್ಕಿದೆ, ನೀವು ನನಗೆ ಸೀಮಾಂಚಲದಲ್ಲಿ 5 ಸೀಟ್ ಕೊಡಿ, ಕೇವಲ 5 ಸೀಟು ಅಂದೆ. ಒಬ್ರು ತುಂಬಾ ವಿದ್ಯಾವಂತರು ನಗ್ನಗ್ತಾ ಇದ್ರು. ಟೀ ಕುಡಿರಿ, ಕಾಫಿ ಕುಡಿರಿ ಅಂತ ಹೇಳಿದ್ರು. ಇನ್ನೊಬ್ರು ಕೇಳಿದ್ರು, ಹೈದರಾಬಾದಲ್ಲಿ ಏನ್ ಹೋರಾಡ್ತೀರಾ ನೀವು ಅಂತ. ನಾನ್ ಭಾರತಕ್ಕೋಸ್ಕರ ಅಂದೆ. ಡೆಮೋಕ್ರಸಿ ಮೇಲೆ ನನಗೆ ನಂಬಿಕೆ ಇದೆ. ನಾನು ಅಖ್ತರುಲ್ ಇಮಾನ್ ಅವರು ಪಾಟ್ನಾಗ ಹೋಗಿ ಜನರ ನೋಡ್ಕೊಂಡ್ ಬರೋಣ ಅಂತಂದ್ರೆ ಯಾರೂ ತಯಾರೇ ಇರಲಿಲ್ಲ. ಇದ್ರಲ್ಲಿ ನನ್ ತಪ್ಪೆಲ್ಲಿದೆ ಅಂತ. ಈಗ OICಯಿಂದ ಪೋಲರೈಸ್ ಆಗ್ತಿದೆ ಅಂತಂದ್ರೆ ಮೋದಿಯವರು 306 ಸೀಟು ನನ್ನಿಂದ ಗೆದ್ರು ಅಂತನಾ? ಏನಾಗಿದೆ ಅವ್ರಿಗೆಲ್ಲ? ಈಗ ಅವರು 370 ಅಂತ ಹೇಳ್ತಿದ್ದಾರೆ. ನೀವು ಆರೋಪನ ಯಾರ ಮೇಲೆ ಹಾಕ್ತೀರಾ? ನನ್ ಮೇಲೆ ಹಾಕ್ತೀರಾ? ನೋಡಿ, ಪ್ರತಿಯೊಂದಕ್ಕೂ ನೀವು ನನ್ನೇ ಮದ್ವೆ ಗಂಡನ್ ಮಾಡ್ತಾ ಇದ್ರೆ, ನೀವು ಮದ್ವೆ ಗಂಡ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾನೇನ್ ಮಾಡಕ್ಕಾಗತ್ತೆ? ನೀವು ನನ್ ಮೇಲೆ ಆರೋಪ ಹಾಕ್ತೀರಿ ಅಂತಂದ್ರೆ ಯಾವ ತರ ಆರೋಪ ಹಾಕ್ತೀರಾ? ನೋಡಿ, 300 CAA ಕಾನೂನಾಯ್ತು, ಟ್ರಿಪಲ್ ತಲಾಕ್ ಹೋಯ್ತು, ಏನೆಲ್ಲ ಆಯ್ತು, ಇದಕ್ಕೆಲ್ಲ OIC ಜವಾಬ್ದಾರಿನಾ? ನೋಡಿ, ನಿಮ್ಮ ರಾಜಕೀಯ ಏನಿತ್ತು 60 ವರ್ಷಗಳಿಂದ ಅದು ಕೆಲ್ಸಕ್ಕೆ ಬಾರ್ದೇ ಇರೋದಾಗಿದೆ. ನೀವದೇನೋ ಹೇಳ್ತಿದ್ರಲ್ಲ, ಕಂಪೋಸಿಟ್ ಕಲ್ಚರ್, ಸೆಕ್ಯುಲರಿಸಂ ಅಂತ ಎಲ್ಲ, ಎಲ್ಲಿ ಹೋಗಿದೆ ಆ ಸೆಕ್ಯುಲರಿಸಂ ಈಗ? ಮುಸಲ್ಮಾನರು ಭಾರತೀಯ ಪಾರ್ಲಿಮೆಂಟ್ ಅಲ್ಲಿ ಈಕ್ವಲ್ ನಂಬರ್ ಅಲ್ಲಿ ಎಲ್ಲಿದ್ರು? ಯಾವಾಗಿದ್ರು? ಇರ್ಲಿಲ್ಲ. ಯಾವಾಗಿದ್ರು ಹೇಳಿ? ನೋಡಿ, UPA ಸರ್ಕಾರ ಇದ್ದಾಗ ಮೈನಾರಿಟಿಗಳ ಬಜೆಟ್ ಅಂದ್ರೆ ಟೋಟಲ್ ಬಜೆಟ್ ಅಲ್ಲಿ 0.01% ಇತ್ತು. ಈಗ ಮೋದಿಯವರು ಬಂದು ಅದನ್ನ 0.001% ಮಾಡಿದ್ರು. ಈಗ ಹೇಳಿ, ಯಾರ್ ಜವಾಬ್ದಾರಿ ಇದಕ್ಕೆ? ನೋಡಿ, ಕಾಂಗ್ರೆಸ್ನ ಜನರು ಹೇಳ್ತಾರೆ, ಕರ್ನಾಟಕದಲ್ಲಿರುವಂತ ಮುಸಲ್ಮಾನರು ನಮ್ಗೆ ವೋಟ್ ಹಾಕಿದ್ದಾರೆ, ಅದರಿಂದ ನಾವು ಗೆದ್ವಿ, ಮತ್ತೆ ವಿಧಾನಸಭೆಯಲ್ಲಿ ತಮ್ಮದೇ ಆದ ಸರ್ಕಾರವನ್ನ ರಚಿಸಿದ್ವಿ. ಅಯ್ಯೋ, ಒಳ್ಳೇದೇ ಬಿಡಿ. ಸರಿಯಾಗಾದ್ರೆ ಪಾರ್ಲಿಮೆಂಟಲ್ಲಿ 26 ಸೀಟ್ನು ಗೆಲ್ಲಿ. ಪಾರ್ಲಿಮೆಂಟಲ್ಲಿ 28ರಲ್ಲಿ 26 ಗೆದ್ಬಿಟ್ಟು ತೋರಿಸಿ ನೀವು. ಹೇಳಿ ನಮ್ಗೆ ಅವಾಗ ಎಷ್ಟು ಜನ ಮುಸಲ್ಮಾನರಿಗೆ MP ಟಿಕೆಟ್ ಕೊಡ್ತೀರಾ ಅದನ್ನು ಹೇಳಿ. ಮುಸಲ್ಮಾನರ ಕಮ್ಯುನಿಟಿನ ನೀವು ಉಪಯೋಗಿಸ್ಕೊತಾ ಇದ್ದೀರಾ ತಾನೇ? MP ಟಿಕೆಟ್ ಕೊಡಿ. ಹಾಗಾದ್ರೆ ಕೊಡಲ್ಲ ಅವರು. ಅವ್ರಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾರಾ? ಕೊಡಲ್ಲ. ಬರೀ ವೋಟ್ ಮಾತ್ರ ತಗೋತಾರೆ. ನೋಡಿ, ಒಂದು ಅನ್ರಿಟನ್ ರೂಲ್ ಆಗ್ಬಿಟ್ಟಿದೆ ಈ ಭಾರತೀಯ ರಾಜಕೀಯದಲ್ಲಿ. ಮುಸಲ್ಮಾನರು ವೋಟ್ ಬೇಕು ಅಂದಾಗ ಮಾತ್ರ ಅವರು ಹತ್ರ ಬರ್ತಾರೆ, ವೋಟ್ನ ಹಾಕಿಸ್ಕೊಂಡು ಅವ್ರನ್ನ ದೂರ ಇಟ್ಬಿಡ್ತಾರೆ. ಮೋದಿಯವ್ರು ಏನಂದ್ರು, ನನಗೆ ಮುಸಲ್ಮಾನರು ವೋಟ್ ಬೇಡ, ಮಾರ್ಜಿನಲೈಸ್ ಮಾಡ್ಬಿಡಿ ಅಂತಂದ್ರು. ಎಲೆಕ್ಷನ್ ಬಂದಾಗ ಮೋದಿಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್, ಬಾಯೋ ಬೆಹನೋ ಎಲ್ಲ ನಡೆಯುತ್ತೆ. ನೋಡಿ, ಅದಕ್ಕೆ ಅಂತಾನೆ ನಿಮ್ಮನ್ನ ಮೋದಿ ಅವರ ಬಿ ಟೀಮ್ ಅಂತ ಕರೀತಾರೆ. ಖಂಡಿತ ಇಲ್ಲ, ಅದೆಲ್ಲ ಸುಳ್ಳು. ಮುಸ್ಲಿಂರ ಬಗ್ಗೆ ಮಾತಾಡೋದಕ್ಕೆ ನೀವು ಯಾವಾಗ್ಲೂ ಮುಂಚೂಣಿಯಲ್ಲಿರ್ತೀರಾ. ನೋಡಿ, ಯಾಕೆ ಮಾತಾಡಬಾರ್ದು ಅಂತ. ನೋಡಿ, ಈಗ ಬಿಜೆಪಿಯ ಕ್ಯಾಂಡಿಡೇಟ್ ಅಪ್ಪರ್ ಕಾಸ್ಟ್ ಹಿಂದೂ ಆಗಿದ್ರೆ ರಾಜ್ಯಸಭೆಯಲ್ಲಿ ಪೂರ್ತಿ ಅಪ್ಪರ್ ಕಾಸ್ಟ್ ಅವ್ರು ವೋಟ್ ಹಾಕ್ತಾರ ನಮ್ಮನ್ ಬಂದು ನಿಂತ್ಕೊಂಡಿದ್ದಾನೆ ಅಂತ? ನಾನ್ ಏನ್ ತಪ್ಪು ಮಾಡ್ತಾ ಇದ್ದೀನಿ? ಅಕಾಲಿ ದಳ ಹೋರಾಡುತ್ತೆ, ಭಗವಂತ್ ಮಾನ್ ಅವ್ರು ಖುದ್ದಾಗಿ ಹೋರಾಡ್ತಾರೆ, ಅವ್ರಿಗೆ ಸಿಕ್ ವೋಟ್ ಸಿಗುತ್ತೆ, ಇನ್ನೊಬ್ರದ್ದು ವೋಟ್ ಸಿಗುತ್ತೆ ಅವ್ರಿಗೆ. ಮರಾಠರಿಗೆ ವೋಟ್ ಹಾಕ್ತಾರೆ. ಪಾರ್ಟಿಗಳಿಗೆ ಟಿಕೆಟ್ನ ಕೊಟ್ಟು ಕೂರಿಸ್ತಾರಲ್ಲ, ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಯಾವ ಸಮುದಾಯದವ್ರು ಹೆಚ್ಚಾಗಿದ್ದಾರೆ ಅಂತ ನೋಡ್ಕೊಂಡು ಅವ್ರು ಕೊಡಿ ನೀವು. ಆಗೇನಾಗುತ್ತೆ ನೋಡಿ. ಈಗ ಜೈನ್ ಚೌಧರಿನ ಯಾಕೆ ಕರ್ಕೊಂಬಂದ್ರಿ? ಎಲ್ರಿಗೂ ಗೊತ್ತಿರೋದೆ. ವೆಸ್ಟರ್ನ್ UPನಲ್ಲಿ ಬಿಜೆಪಿನ ಸ್ವೀಪ್ ಮಾಡ್ಬೇಕಾಗಿತ್ತು, ಅದಕ್ಕೆ ಅಂತ ಅವ್ರನ್ನ ಕರ್ಕೊಂಬಂದ್ರು.
ನೀವು ರಿತೇಶ್ ಪಾಂಡೆನ ಯಾಕೆ ಕರ್ಕೊಂಬಂದ್ರಿ? ಯಾಕಂದ್ರೆ ಅವರು ಅಪ್ಪರ್ ಕಾಸ್ಟ್ ಅವರು. ಈ ತರ ಎಷ್ಟೋ ಎಕ್ಸಾಂಪಲ್ಸ್ ನಾನು ಕೊಡಬಲ್ಲೆ. ಆದ್ರೆ ನಿಮ್ಮನ್ ಯಾಕೆ ಯಾರೋ ಕರ್ಕೊಂಡ್ ಬರೋದಿಲ್ಲ? ನಿಮ್ ಹತ್ರ ಕೂಡ ಮುಸ್ಲಿಂ ವೋಟ್ ಇದೆಯಲ್ಲ. ಇಲ್ಲ ನೋಡಿ, ನನ್ನ ಯಾರು ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಸಲ್ಮಾನ್ರು ಎಷ್ಟೆಲ್ಲ 17-18 ಲೋಕಸಭೆ ಎಲೆಕ್ಷನ್ ಆಗಿದ್ಯೋ ಅದರಲ್ಲಿ ವೋಟ್ ಹಾಕೋರಾಗಿದ್ದಾರೆ ಹೊರತು ವೋಟ್ ತಗೊಳ್ಳೋರಾಗಿಲ್ಲ ಅವರು. ಯಾವತ್ತು ನಾವು ವೋಟ್ ತಗೊಳ್ಳೋರ್ ತರ ಆಗ್ತೀವೋ ಆಗ ಭಾರತೀಯ ರಾಜಕೀಯನೂ ಚೆನ್ನಾಗಿರುತ್ತೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಭಾರತದ ರಾಜನೀತಿಲಿ 2 ದೊಡ್ಡ ಪಕ್ಷ ಇದೆ, ಒಂದು ಭಾಜಪಾ, ಇನ್ನೊಂದು ಕಾಂಗ್ರೆಸ್. ನಿಮ್ ಪ್ರಕಾರ ನಿಮ್ಗೆ ಇದ್ರಲ್ಲಿ ದೊಡ್ಡ ಪ್ರತಿಸ್ಪರ್ಧಿಗಳು ಯಾರು? ಎರಡು ಕೂಡ, ಎರಡು ಒಂದು ನಾಣ್ಯದ 2 ಮುಖಗಳು, ಏನು ವ್ಯತ್ಯಾಸ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈಗ ಯಾತ್ರೆ ಮಾಡ್ತಾ ಇದ್ದಾರೆ, ಭಾರತ್ ಜೋಡೋ ಯಾತ್ರೆ. ಸರ್, ನಾನವರ ಸ್ಪೋಕ್ಸ್ ಪರ್ಸನ್ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ, ಇನ್ಶಾ ಅಲ್ಲ. ಅವ್ರಿಗೆ ಏನನ್ಸತ್ತೋ ಅವ್ರು ಅದನ್ನೇ ಹೇಳ್ತಾರೆ. ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಬುದ್ಧಿವಂತರು, ದೊಡ್ಡ ಕುಟುಂಬದಿಂದ ಬಂದಿರೋರು. ಅವರ ಮನೆಯಲ್ಲಿ ಒಬ್ಬರಲ್ಲ, ಎಷ್ಟು 3 ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಇವ್ರಿಗೂ ಕೂಡ ಆಗ್ಬೇಕು ಅಂತ ಆಸೆ ಇದೆ, ಗೊತ್ತಿಲ್ಲ ಏನಾಗುತ್ತೋ. ನಿಮ್ ಪ್ರಕಾರ ಅವರು ಯಾವತ್ತಾದ್ರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾ? ನೋಡಿ, ನಾನು ನನ್ನ ಬಗ್ಗೆ ಹೇಳ್ಬೋದು. ನನಗೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಯಾವ ಆಸೆನೂ ಇಲ್ಲ, ನನಗೆ ಮಂತ್ರಿ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಉದ್ದೇಶನೇ ಬೇರೆ ಇದೆ, ನನ್ನ ಗುರಿನೇ ಬೇರೆ ಇದೆ, ನನ್ನ ದಾರಿನೇ ಬೇರೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕೋ ಮೋದಿಯವರ ವಿರುದ್ಧ ಐಡಿಯಾಲಜಿನಲ್ಲಿ ಸ್ಪರ್ಧೆ ಮಾಡಿ. ನೀವು ಐಡಿಯಾಲಜಿನೇ ಉಪಯೋಗಿಸಲ್ಲ ಅಂತಂದ್ರೆ ಸುಮ್ನೆ ಮಾತಾಡೋದಷ್ಟೇ ಅಲ್ಲ. ನೋಡಿ, ಅದೇ ಒಂದು ಪಿಚ್ಚಲ್ಲಿ ನೀವು ಹೇಗೆ ಆಡ್ತೀರಾ? ಇಷ್ಟು ವರ್ಷ ನೀವು ಯಾವ ಪಿಚ್ಚಲ್ಲಿ ಆಡಿದ್ರೋ ಅದೇ ಪಿಚ್ಚಲ್ಲಿ ಮೋದಿಯವರು ಆಟ ಆಡ್ತಾ ಇದ್ದಾರೆ. ಇಷ್ಟು ಎಲೆಕ್ಷನ್ಗಳನ್ನ ನೋಡಿದಿರಾ, ಏನಾಗಿದೆ ಅಂತ ನಿಮ್ಗೆ ಗೊತ್ತು. ಸುಮ್ನೆ ಬರೀ ಮಾತಾಡೋದಷ್ಟೇ ಅಲ್ಲ, ಜನಗಳಿಗೆ ಗೊತ್ತಿರುತ್ತೆ ಯಾರು ಯಾವ ತರ ಅಂತ. ಅದಕ್ಕೆ ಅಮಿತ್ ಶಾ ಹೇಳ್ತಾರೆ, ಇದೊಂದು ಸ್ಪೇಸ್ ಕ್ರಾಫ್ಟ್ ಇದೆ, ಇದನ್ನ ಕಾಂಗ್ರೆಸ್ನವರು ಪದೇ ಪದೇ ಲಾಂಚ್ ಮಾಡಕ್ ನೋಡ್ತಾ ಇದ್ದಾರೆ, ಆದ್ರೆ ಆಗ್ತಿಲ್ಲ. ನಾನು ಅಮಿತ್ ಶಾ ಅವ್ರ ಬಗ್ಗೆ ಏನೂ ಮಾತಾಡಕ್ಕಾಗಲ್ಲ. ನೀವು ಬೇರೆ ನನ್ನ ಸಿಕ್ಕಾಕಿಸ್ತಾ ಇದ್ದೀರಾ. ಒಂದ್ ಕಡೆ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಅಮಿತ್ ಶಾ. ಮಾತಾಡಿ ಯಾಕೆ ಇಬ್ರು ಮಧ್ಯ ಸಿಕ್ಕಾಕೋಬೇಕು ಹೇಳಿ?